ಚಿಕ್ಕಬಳ್ಳಾಪುರ ನಗರದಲ್ಲಿ ಬೈಕ್ ಕಳ್ಳತನಕ್ಕೆ ಬಂದ ಕಳ್ಳರು ತಮ್ಮ ಬೈಕನ್ನೇ ಸ್ಥಳದಲ್ಲೇ ಬಿಟ್ಟು ಪರಾರಿಯಾದ ವಿಚಿತ್ರ ಘಟನೆ ನಡೆದಿದೆ. ನಾಗಲಮುದ್ದಮ್ಮ ದೇವಸ್ಥಾನದ ಸಮೀಪ ಈ ಘಟನೆ ನಡೆದಿದ್ದು, ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಕಳ್ಳರ ಕೃತ್ಯ ಸೆರೆಯಾಗಿದೆ. ಚಿಕ್ಕಬಳ್ಳಾಪುರ ನಗರದ ನಾಗಲಮುದ್ದಮ್ಮ ದೇವಸ್ಥಾನದ ಸಮೀಪದ ಮನೆಯೊಂದರ ಮುಂದೆ ನಿಲ್ಲಿಸಿದ್ದ ದ್ವಿಚಕ್ರ ವಾಹನವನ್ನು ಕಳ್ಳತನ ಮಾಡಲು ಅನಾಮಿಕರು ಬೆಳಗಿನ ಜಾವ ಸುಮಾರು 2:30 ವೇಳೆಗೆ ಬಂದಿದ್ದಾರೆ. ಮನೆಯ ಸಿಸಿಟಿವಿ ದೃಶ್ಯಾವಳಿಯನ್ನು ಗಮನಿಸುತ್ತಿದ್ದ ಮನೆ ಮಾಲೀಕರು ಅನುಮಾನಾಸ್ಪದ ಚಲನವಲನ ಕಂಡ ತಕ್ಷಣ ಹೊರಗೆ ಬಂದಿದ್ದಾರೆ. ಇದರಿಂದ ಗಾಬರಿಗೊಂಡ ಕಳ್ಳರು ಬೈಕ್ ಕದ್ದೊಯ್ಯುವ ಯತ್ನವನ್ನು ಅರ್ಧದಲ್ಲೇ ಬಿಟ್ಟು ಓಡಲು ಮುಂದಾದ್ರು. ಪರಾರಿಯಾಗುವ ಆತುರದಲ್ಲಿ ಕಳ್ಳರು ತಾವು ಬಂದಿದ್ದ ಸ್ಪ್ಲೆಂಡರ್ ಬೈಕ್ ಅನ್ನೇ ಸ್ಥಳದಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ. ಅವರ ಈ ಯತ್ನ ಸಂಪೂರ್ಣ ವಿಫಲವಾಗಿದೆ. ನಿನ್ನೆ 2:15 ಹಿಂಗೆ ಕಳ್ಳರು ಬಂದಿದ್ರು ಗಾಡಿ ಕದಿಯೋಕ್ಕೆ ಅಂದ್ಬಿಟ್ಟು ಇಲ್ಲಿ ನಾಗಲಮುದ್ದಮ್ಮ ದೇವಸ್ಥಾನದ ಹತ್ರ ಈ ಮನೆ ಹತ್ರ ಬಂದಿದ್ರು. ಅವ್ರು ಬಂದು ಗಾಡಿ ಹ್ಯಾಂಡ್ಲು ಬ್ರೇಕ್ ಮಾಡೋಕ್ಕೆ ನೋಡಿದ್ರು. ಅಷ್ಟೊತ್ತಿಗೆ ನಮ್ಮ ಅಣ್ಣವರೆಲ್ಲ ನೋಡಿ ಅವ್ರನ್ನ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ. ಅವ್ರ ಗಾಡಿ ಇಲ್ಲೇ ಬಿಟ್ಬಿಟ್ಟು ಹೋದರು. ಬೆಳಿಗ್ಗೆ ಬಂದು ಪೊಲೀಸರು ಗಾಡಿನ ತಗೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡಿದ್ದಾರೆ. ಕಂಪ್ಲೇಂಟ್ ಎಲ್ಲ ರಿಜಿಸ್ಟ್ರ್ ಮಾಡಿದ್ದೀವಿ ನಾವು. ಅದೇ ಪೊಲೀಸವರು ಹೆಲ್ಪ್ ಮಾಡ್ತಾಯಿದ್ದಾರೆ. ಅವರು ಇವತ್ತು ನೈಟಿಂದ ಅವರು ಒಂದೊಂದು ರೌಂಡ್ ಬಂದು ಹೋಗ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಒಂದು ಸ್ವಲ್ಪ ಎಷ್ಟು ಜನ ಬಂದಿದ್ರು? ಯಾವ ಗಾಡಿಯಲ್ಲಿ ಬಂದಿದ್ರು? ಇಬ್ಬರು ಬಂದಿದ್ರು, ಸ್ಪ್ಲೆಂಡರ್ ಗಾಡಿಯಲ್ಲಿ ಬಂದಿದ್ರು. ಅವರು ಎಷ್ಟೊತ್ತಿಗೆ ಬಂದರು? 2:15 ಬಂದಿದ್ದು. 2:15 ಬಂದು ಗಾಡಿ ಹ್ಯಾಂಡ್ಲ್ ಮುರಿದು ತಗೋಕ್ಕೆ ಅಂತ ಟ್ರೈ ಮಾಡಿದ್ರು. ಅವು ನೀವೇನು ಮಾಡಿದ್ರಿ? ನಾವು ಮ್ಯಾಚ್ ನೋಡ್ತಿದ್ವಲ್ಲ, ನಮ್ಗೇನು ಸೌಂಡ್ ಆಯ್ತಲ್ಲ ಅಂದ್ಬಿಟ್ಟು ನಾವು ಕೆಳಗಡೆಗೆ ಬಂದ್ವಿ. ಅಷ್ಟೊತ್ತಿಗೆ ನಾವು ಜೋರಾಗಿ ಕೂಗ್ಗಳಕ್ಕೆ ಅಷ್ಟೊತ್ತಿಗೆ ಅವರು ಗಾಡಿ ಅವ್ರ ಗಾಡಿ ಇಲ್ಲೇ ಉಟ್ಬಿಟ್ಟು ಅವ್ರು ಓಡೋಂಟೋದಿದ್ರು ಫಾಸ್ಟಾಗಿ. ನಾವು ಹಿಡಿಯೋದ ಅಂತಲೇ ಹೋಗಿದ್ದು, ಆಗಲಿಲ್ಲ. ಹಿಂದೆ ಯಾವಾಗಾದ್ರೂ ಆಗಿತ್ತು ಸರ್? ಹಿಂದೆ ಒಂದು ವಾರದ ಹಿಂದೆ ಭಾನುವಾರ ಹೆಂಗೆ ಬಂದು ಗಾಡೀಲಿ ಪೆಟ್ರೋಲ್ ಎಲ್ಲ ಕತ್ಕೋಗಿದ್ದಾರೆ ಅವರು. ಆವಾಗಿಂದ ನೋಡ್ಕೊಂಡು ಈಗ ಬಂದು ಗಾಡಿನೇ ಕದಿಯೋಕ್ಕೆ. ನಿಮ್ಮ ಹೆಸರು? ಅಭಿಷೇಕ್. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಕಳ್ಳರು ಬಿಟ್ಟು ಹೋದ ಬೈಕನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿಗಳ ಪತ್ತೆಗೆ ತನಿಖೆ ಮುಂದುವರೆದಿದೆ. ಬೈಕ್ ಕದಿಯಲು ಬಂದ ಕಳ್ಳರು ತಮ್ಮ ಬೈಕನ್ನೇ ಬಿಟ್ಟು ಪರಾರಿಯಾಗಿರುವ ಈ ವಿಚಿತ್ರ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಪೊಲೀಸರು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಡಿ ದೇವರಾಜ್, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ.